ನನಗೆ A+ ಗ್ರೇಡ್ ಬಂದಾಗ ಐ ವಾಸ್ ಅಬೌಟ್ 26 years old. ದೂರದರ್ಶನ್ ಐಮ್ ಟಾಕಿಂಗ್ ಅಬೌಟ್ A+. ಸೊ A+ ಯಾರಿಗೆ ಬರುತ್ತೋ ಅವ್ರಿಗೆ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಡಾನ್ಸಲ್ಲಿ ಚಾನ್ಸ್ ಕೊಡ್ತಾಯಿದ್ರು. ಆ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಡಾನ್ಸ್ 9 ಗಂಟೆ ರಾತ್ರಿ ಆನ್ ದೂರದರ್ಶನ್. ಅವಾಗ ಬೇರೆ ಒಂದು ಇಷ್ಟೊಂದು 100 ಚಾನಲ್ಸ್ ಎಲ್ಲ ಇರ್ತಾ ಇರಲಿಲ್ಲ. ಸೊ ಎಲ್ಲರೂ ಕೂಡ ದೂರದರ್ಶನ್ ಮುಂದೆ ಕೂತ್ಕೊಂಡು ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಡಾನ್ಸ್ ನೋಡ್ತಾ ಇದ್ರು. Whoever loved dance in this country would switch on your television thing and watch. So it was a very, very prestigious, like a appearance to have. ನಾನು ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಡಾನ್ಸಲ್ಲಿ ಡಾನ್ಸ್ ಮಾಡಿದಾಗ ರಾಮಕೃಷ್ಣ ಹೆಗ್ಡೆ ಅವರು he saw it in Delhi, chief minister. So he saw it, ಅವ್ರು ಯಾವುದೋ ಫಂಕ್ಷನ್ಗೆ ಹೋಗಿದ್ರು ಅಂತ ಕಾಣಿಸುತ್ತೆ. ಡೆಲ್ಲಿಲಿ he saw my dance, ಒಂದು ನ್ಯಾಷನಲ್ ಪ್ರೋಗ್ರಾಮ್ ಡಾನ್ಸ್ ಜಗದೋದ್ಧಾರಣ ಮಾಡಿದ್ದೆ. ನಂಗೆ ಜ್ಞಾಪಕ ಇದೆ. ಯಾಕೆ ಜ್ಞಾಪಕ ಇದೆ ಅಂದರೆ ಅವರೇ ಬಂದು ನನಗೆ ಹೇಳಿದ್ರು. ಆಮೇಲೆ ನಂಗೆ ತುಂಬ ಇಷ್ಟ ಆಯಿತು. ನಾನು ನಾರ್ಮಲಿ ನೋಡ್ತಾ ಇರಲ್ಲ, ಬಟ್ ಜಗದೋದ್ಧಾರಣ ಕೇಳಿಬಿಟ್ಟು ನಾನು ಯಾರಿದು ಕನ್ನಡ ಸಾಂಗ್ ಮಾಡ್ತಿದ್ದಾರೆ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಡಾನ್ಸ್ ಅಲ್ಲಿ ಅಂತ ನೋಡಕ್ ಬಂದೆ. ದೆನ್ ಪ್ರತಿಭಾ ಪ್ರಹ್ಲಾದ್ ಅಂತೆಲ್ಲ ಬಂತು ಅಂತ ಅಂಡ್ ಹಿ ವಾಸ್ ವೆರಿ 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 ಹ್ಯಾಪಿ ವಿತ್ ದಟ್ ಪರ್ಫಾರ್ಮೆನ್ಸ್. ಅದಾದ್ಮೇಲೆ ಅವ್ರು ಹಿ ಟೋಲ್ಡ್ ಹಿಸ್ ಸೆಕ್ರೆಟರಿ ಇನ್ ಬ್ಯಾಂಗಲೋರ್ ಟು ಫೈಂಡ್ ಔಟ್ ಹೂ ಐ ಆಮ್. ಹೆಸರು ಬಂತಲ್ಲ. ಸೊ ಅವರು 4-5 ಕಡೆ ಫೋನ್ ಮಾಡಿ ನನ್ನ ಮನೆಗೆ ಫೋನ್ ನಂಬರ್ ಯಾರೋ ಕೊಟ್ಟಿದ್ದಾರೆ ಅವ್ರಿಗೆ. ನಮ್ಮ ಮನೆಗೆ ಒಂದು ದಿವಸ ಫೋನ್ ಬಂತು. ನಮ್ಮ ತಾಯಿ ಫೋನ್ ಎತ್ಕೊಂಡ್ರು. ನಾನು ರಾಮಕೃಷ್ಣ ಹೆಗ್ಡೆ, ಪ್ರತಿಭಾ ಪ್ರಹ್ಲಾದ್ ಜೊತೆ ಮಾತಾಡಬೇಕಾಗಿತ್ತು ಅಂತ. ನಮ್ಮ ತಾಯಿ ರಾಮಕೃಷ್ಣ ಹೆಗ್ಡೆ ಅವ್ರಿಗೆ ಅರ್ಥ ಆಗಲಿಲ್ಲ ಯಾರು, ಏನು ವಾಯ್ಸ್ ಗೊತ್ತಾಯಿತು, ಬಟ್ ಏನು ಯಾಕೆ ಸಡನ್ಲಿ ಇವರು ಚೀಫ್ ಮಿನಿಸ್ಟರ್ ಫೋನ್ ಮಾಡಿ ಅವರೇ ಫೋನ್ ಮಾಡಿ, ಸೆಕ್ರೆಟರಿ ಮಾಡಲಿಲ್ಲ, ಅವರೇ ಫೋನ್ ಮಾಡಿದ್ರು. ಅದು ಲ್ಯಾಂಡ್ ಲೈನು ಆವಾಗಿನ ಕಾಲದಲ್ಲಿ. ಸೊ ಯಾಕೆ ನಮ್ಮಮ್ಮಗೆ ಅರ್ಥ ಆಗಲಿಲ್ಲ. ಏನೋ ಅಂದ್ಬಿಟ್ಟು ನಾವೆಲ್ಲ ಕೂತಿದ್ವಿ, ಒಂದು ಟಿ ವಿ ನೋಡ್ತಾ ಇದ್ವಿ, ಏನೋ ಮಾಡ್ತಾ ಇದ್ವಿ, ನನ್ನ ತಮ್ಮ, ನಾನು, ನಮ್ಮ ತಂದೆ. ಸೊ ಅವರು ನಿಂಗೆ ಫೋನ್ ಬಂದಿದೆ ಅಮ್ಮ, ರಾಮಕೃಷ್ಣ ಹೆಗ್ಡೆ ಅವ್ರಿಂದ ಫೋನ್ ಬಂದಿದೆ ಅಂತ. ಸೊ ನಾನು ಕೂಡ ನಕ್ಕದೆ, ಯಾರೋ ರಾಮಕೃಷ್ಣ ಹೆಗ್ಡೆ ಅಂತ ಹೇಳ್ಕೊಂಡು ಮಾಡ್ತಾ ಇರಬೇಕು ಅಂತ. ಐ ಸೆಡ್ ನನ್ನ ತಮ್ಮ ನನಗೆ ಕ್ವೀನ್ ಎಲಿಜಬೆತ್ ಇಂದ ಫೋನ್ ಬಂದಿದೆ ಅಂತ ಹೇಳ್ತೀನಿ ಮಮ್ಮಿ ನೀನು ನೆಕ್ಸ್ಟ್ ಅಂತ. he kind of joked about it because we didn't believe that it was his. So I said okay, ನೋಡೋಣ ಯಾರು ಅಂತ. I said hello. So he said, I'm Ramkrishna Hegde. Andro. I said, are you the Chief Minister of Karnataka? He said, yes, I'm the Chief Minister of Karnataka. Andro. I said, okay. Avag nanu nam taiyage tabagiga Chief Minister of Karnataka avare anta phone ಮಾಡ್ತಾರೆ. Then he said, I saw your national program of dance and you performed so beautifully. I said, thank you, sir. Thank you very much. He said, I told my office to find out your number because I wanted to personally congratulate you because you did Jagadodharana and it's such a beautiful song. You danced so beautifully and the singer who sang also sang beautifully and I was very touched. Nane kannal neer bantu. So adikke I said, Pratibha number kalsi, I must personally congratulate her. And I said, thank you, sir. Thank you so much. I was so thrilled that he called up and he said that. ಅಷ್ಟೇನೆ ಫಸ್ಟು. ಆಮೇಲೆ ಅದಾದ್ಮೇಲೆ ಅವ್ರು ನಂಗೆ ಫೋನ್ ಮಾಡಿ ಡಿನ್ನರಿಗೆ ಕರಿತಾ ಇದ್ರು ಅವ್ರ ಮನೇಲಿ ಇಲ್ಲಿ ಕೃತಿಕಾಗೆ. ಫಸ್ಟ್ 2 times ನಮ್ಮ ತಂದೆ ಬಂದು ಬಿಟ್ಟು 1 hour ಕೊಡ್ತೀನಿ, ವಾಪಸ್ ಬಂದು ಪಿಕಪ್ ಮಾಡ್ಕೋತೀನಿ, ಹೋಗೋಣ, ನೀನು ಡಿನ್ನರ್ ಆಗದೆ ಹೋದ್ರೆ ಪರವಾಗಿಲ್ಲ, ನೀವು ಅವ್ರಿಗೆ ಹೇಳು ನಾನು ಹೋಗ್ಬೇಕು, ನನಗೆ ಕಾಲೇಜ್ ಇದೆ, ಇದೆ, ನಮ್ಮ ತಂದೆ ಬರ್ತಿದ್ದಾರೆ ಅಂತ ಹೇಳ್ಬಿಡು, ಬಿಕಾಸ್ ನಾನು ಇಲ್ಲೇ 1 hour ಸುತ್ಕೊಂಡು ಬರ್ತೀನಿ, ಬಂದ್ಬಿಟ್ಟು ನಿನ್ನ ಪಿಕಪ್ ಮಾಡ್ಕೊಂಡು ವಾಪಸ್ ಹೋಗ್ತೀನಿ ಅಂತ. So now South Bangalore ಇದ್ದಿದ್ದು. He had to bring me. So like that I used to come, I used to sit in one corner, not talk to anybody. Everybody used to be there. Kadri Gopal Nath, Anant Murthy, Satyu, Girish Karnad, Arundhati, Shankar Nag, Anant Nag. ಪ್ರತಿಯೊಬ್ಬರು ಇರ್ತಾ ಇದ್ರು ಆ ಡಿನ್ನರ್ಸ್ ಅಲ್ಲಿ. ಕ್ರಿಕೆಟರ್ಸ್, ವಿಶ್ವನಾಥ್ ಎಲ್ಲಾರು. And ಹಾಗೆ I used to come for dinners. Many of those dinners he used to have ಆಗಿನ ಕಾಲದಲ್ಲಿ when he was the chief minister. Then one day he called me and said, why are you not dancing in Delhi? So I said, I don't know anybody in Delhi, sir. I mean, so I don't know how to approach anybody. So then he said, I'm sending you, you send your biodata to my secretary. Anta. So I sent my biodata to his secretary and they forwarded it to India International Center. And then India International Center called me for a performance to Delhi. So he had come to that performance also when I performed in Delhi. And after that, slowly became friends. And then, when we started
And then our relationship grew after when he was going to give up his chief ministership around that time. ಎಸ್, ಇದಾಗಿತ್ತು ಪ್ರತಿಭಾ ಪ್ರಹ್ಲಾದ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.